ಲಿಟ್ರಲಿ ನನಗೆ ಇದನ್ನ ಕೊಡಾಕ್ ಬಂದಾಗ ನಾನು ನಿಜವಾಗ್ಲೂ ಶಾಕ್ ಆಗಿದ್ದೀರಿ. ವೆಲ್ಕಮ್ ಬ್ಯಾಕ್ ಟು ಭುವಿ ಧ್ರುವಿ ವ್ಲಾಗ್ಸ್. ಸೊ ಯಾಕೆ ಮೇಡಮ್ ಶಾಕ್ ಆಯ್ತು ಅನ್ನೋದು ನಾ ಹೇಳ್ತೀನಿ ಬರ್ರಿ ನಿಮ್ಗೀಗ. ಸೊ ನೋಡಿದ್ರಿ ಹೆಂಗೈತಿ ಪಾಂಪ್ಲೆಟ್. ಪ್ರೆಸಿಡೆಂಟ್ ಹುದ್ದೆಗೆ ನಿಮ್ಮ ಅಭ್ಯರ್ಥಿ ಏನ್ ಕ್ರಿಯೇಟಿವಿಟಿ ಲೇಬಲ್ ರೀಪಾ. ನನಗಂತೂ ಬಾಳ ಖುಷಿ ಆತ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ 2 ದಿನದಿಂದ ಓಟ್ ಕೇಳಾಕ್ ಬಂದಿದ್ರಿ ಅವ್ರ. ನನ್ನ ಹೆಸರು ಆದರ್ಶ ಕೃಷ್ಣತಿಯಿಂದ 2026 ಮತ್ತು 27ನೇ ಸಾಲಿನ ಕಾಲೇಜು ಶೈಕ್ಷಣಿಕ ಚುನಾವಣೆಯಲ್ಲಿ ನಾನು ಈ ಬಾರಿ ಸ್ಪರ್ಧೆ ಮಾಡ್ತೀನಿ. ಆದ ಕಾರಣ ನೀವೆಲ್ಲರೂ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನನಗೆ ನೀಡಿ ಅತ್ಯಂತ ಬಹುಮತದಿಂದ ನನ್ನನ್ನು ಆರಿಸಿ ತರಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ. ಥ್ಯಾಂಕ್ ಯು. ಈ ರೇಂಜಿಗೆ ಓಟ್ ಹಾಕ್ರಿ ಅಂತ ಬಂದ್ರೆ ಯಾರು ಹಾಕಂಗಿಲ್ಲ ಹೇಳ್ರಿ. ನಿಜವಾಗ್ಲೂ ಲಿಟ್ರಲಿ ನಂಗೆ ಅವತ್ತು ಶಾಕ್ ಆಗಿತ್ತ. ಇಷ್ಟು ಚಂದ ಇವರೆಲ್ಲ ಪಾಂಪ್ಲೆಟ್ ತಗೊಂಡ್ ಬಂದ್ ಹೇಳತ್ತಾರ ಅಂತ ಅಂದ್ಕೊಳ್ಳೆ. ಕೊನೆಗೆ ವೋಟಿಂಗ್ ಡೇನು ಬಂತ್ರಿ. ನಾನ್ ಬಹಳ ಕ್ಯೂರಿಯಸ್ ಇದ್ನಿರಿ. ಯಾಕಂತಂದ್ರ ಓಟ್ ಕೇಳುವಾಗ ಅಷ್ಟೆಲ್ಲ ಕಸರತ್ ಮಾಡಿದ್ರ ಇನ್ನು ವೋಟಿಂಗ್ ಡೇ ಹೆಂಗಿರತ್ತ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಬಹಳ ಚಂದ ಇತ್ತು ನೋಡ್ರಿ. ಮತದಾರರ ಸಾಕ್ಷರತಾ ಕ್ಲಬ್ ಅಂತ ಮಾಡಿದ್ರು. ಹೆಂಗ ನಿಮ್ಮ ಎಲೆಕ್ಷನ್ ನಡೀತಿತ್ತಲ್ಲ ಅದೇ ತರ ಇದು ಕೂಡ ಐತ್ರಿ. ಇನ್ನ ನಮಗೆಲ್ಲ ಅಂದ್ರೆ ಲೆಕ್ಚರರ್ಸ್ಗೆಲ್ಲ ಓಟ್ ಹಾಕಕ್ ಅವಕಾಶ ಕೊಟ್ಟಿದ್ರಿ. ಸೊ ಎಲ್ಲರೂ ಕ್ಯೂನಾಗ ನಿಂತು ಒಬ್ರಾಗ ಒಬ್ರ ರಿಯಲ್ ಚುನಾವಣೆ ತರ ನಾವು ಓಟ್ ಹಾಕಿದ್ವಿ. ನಮ್ಮ ಜೊತೆಗೆ ಸ್ಟೂಡೆಂಟ್ಸ್ ಕೂಡ ಓಟ್ ಹಾಕಿದ್ರು. ಸ್ಪೆಷಲಿ ಅವ್ರಿಗೆ ಕೊಡ್ಬೇಕಲ್ರಿ ಈ ಹಕ್ಕ. ಮತ್ತೆ ಇದರಿಂದ ಒಂದು ಐಡಿಯಾ ಬಂತ ಅವ್ರಿಗೆ ಹೆಂಗಿರತ್ತೆ ವೋಟಿಂಗ್ ಅಂತ ಹೇಳಿ. ಯಾಕಂದ್ರೆ ನೆಕ್ಸ್ಟ್ ಅವ್ರು ಫಸ್ಟ್ ವೋಟಿಂಗ್ ಇರುತ್ತಲ್ರಿ ಅವ್ರ. ಸೊ ಲಿಟ್ರಲಿ ಅವರು ಹ್ಯಾಪಿ ಇದ್ರ. ಇನ್ನ ನೋಡ್ರಿ ವೋಟಿಂಗ್ ಸೆಟಪ್ ಹೆಂಗೈತಿ. ಫಸ್ಟ್ ನಿಮ್ಗ ಬೆರಳಿಗೆ ಇಂಕ್ ಹಚ್ತಾರಿ. ಸ್ಪೆಷಲಿ ನಮ್ ರಿಯಲ್ ವೋಟಿಂಗ್ ನಾಗೂ ಇದ ತರ ಇರ್ತೈತಿ. ನಾನ್ ಕೇಳಿದೆ ಪರ್ಮನೆಂಟ್ ಮಾರ್ಕರ್ ಯೂಸ್ ಮಾಡಕತ್ತೀರಿ ನನ್ ಕಡೆ. ಇಲ್ಲರಿ ಮೇಡಮ್ ಹೋಗ್ತತಿ ಅಂತ ಹೇಳಿದ್ರ. ಸುಮ್ನ ಅಂದೆ ನಾ ಇನ್ನೂ ಊಟ ಹಾಕ್ತೇನೆ ನೋಡ್ರಿ ಹಾಗಾದ್ರ ಅಂತ ಹೇಳಿ. ಹಾಕ್ರಿ ಮೇಡಮ್ ಅಂತ ಹೇಳಿ ಅವರು ಕೂಡ ಕಾಮಿಡಿ ಮಾಡಿದ್ರು. ನೆಕ್ಸ್ಟ್ ನಮ್ಗ ಒಂದು ಏನು ಮತಚೀಟಿ ಕೊಟ್ಟು ನಮ್ಗೆ ಹೇಳ್ತಾರೆ ಯಾವ ರೀತಿ ನೀವು ಯಾರ್ ಬೇಕಲ್ಲ ಅವ್ರ ಮುಂದೆ ನೀವು ಸಹಿ ಮಾರ್ಕ್ ಹಾಕ್ರಿ ಅಂತ ಹೇಳಿ. ಆಯ್ತು ಅನ್ಕೊಂಡೆ. ಈಗೆಲ್ಲ ನಮ್ಗ EVM ಬಂದವ್ರಿ. ನಾವು ಮೊದಲೆಲ್ಲ ಇದೇ ರೀತಿ ಓಟ್ ಹಾಕ್ತಿದ್ರ. ಇಲ್ಲಿ EVM ವ್ಯವಸ್ಥೆ ಒಂದ್ ಮಾಡಿರಲಿಲ್ಲ. ಬಟ್ ಬೇಸಿಕ್ ಐಡಿಯಾ ಮಾತ್ರ ಕೊಟ್ಟರ್ರಿ. ಸ್ಪೆಷಲಿ ಮಕ್ಕಳಿಗೆ ಕೊಟ್ಟರ್ರಿ. ಮಕ್ಕಳಿಗಂತೂ ಕಂಪಲ್ಸರಿ ಆಧಾರ್ ಕಾರ್ಡ್ ಹೇಳಿಬಿಟ್ಟಿದ್ರು. ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ವೋಟಿಂಗ್ ಅವಕಾಶ ಕೊಟ್ಟಿರ್ಲಿಲ್ಲ. ಅಂದ್ರೆ ನಮ್ ಹೊರಗಡೆ ಹೆಂಗ ನಾವು ರಿಯಲ್ ಚುನಾವಣೆ ಒಳಗೂ ಇರ್ತದಲ್ಲ ಅದೇ ತರ ಮಾಡಿದ್ರಿ. ಅಂತೂ ಇಂತೂ ನಾನು ಓಟ್ ಹಾಕಿದ್ನಿರಿ. ವೋಟಿಂಗ್ ಡೇ ಅನೌನ್ಸ್ ಆದ್ಮೇಲೆ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿ ತಮ್ಮದೇ ಆದ ರೀತಿಯೊಳಗೆ ನಮ್ಗೆ ವೋಟ್ ಮಾಡ್ರಿ ಮೇಡಮ್ ಅಂತ ಹೇಳಿ ಎಲ್ಲರೂ ಕೇಳಿದ್ರಿ. ಬಟ್ ನಾನ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅವ್ರ ಕ್ರಿಯೇಟಿವಿಟಿ ನಿಜವಾಗ್ಲೂ ಲೈಕ್ ಆತ್ರಿ. ಒಂದು ಸಣ್ಣ ಚುನಾವಣೆಗೆ ಇಷ್ಟೆಲ್ಲ ಪ್ರಯತ್ನ ಮಾಡ್ಯಾರ ಅಂತಂದ್ರೆ ಅವ್ರ ಪ್ರಯತ್ನಶೀಲತೆ ಲೈಕ್ ಆತ. ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ರಯತ್ನ ಮಾಡಿದ್ರಿ. ಅಂದ್ ಮಾತ್ರಕ್ಕೆ ದುಡ್ಡು ಖರ್ಚು ಮಾಡ್ಬೇಕು ಪ್ಯಾಂಪ್ಲೆಟ್ ಮಾಡಿಸ್ಬೇಕಂತಲ್ರಿ. ಬಟ್ ಕ್ರಿಯೇಟಿವಿಟಿ ಇಸ್ ವೆರಿ ಗುಡ್. ನಾವು ಒಂದ್ ಸಣ್ಣ ಪರೀಕ್ಷೆಗೂ ಇದೇ ರೀತಿ ದೊಡ್ಡ ಪ್ರಮಾಣದ ಪ್ರಯತ್ನ ಮಾಡ್ಬೇಕ್ರಿ. ರಿಸಲ್ಟ್ ಏನಾದ್ ಕೇಳೋಣ ಬರ್ರಿ. ಶೈಕ್ಷಣಿಕ ವರ್ಷದ ಕಾಲೇಜು ಸಂಸತ್ ಚುನಾವಣೆಯಲ್ಲಿ ನನ್ನನ್ನು ಅತ್ಯಂತ ಬಹುಮತದಿಂದ ಆರಿಸಿ 2ನೇ ಸ್ಥಾನಕ್ಕೆ ತಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ರಿಸಲ್ಟ್ ಎಲ್ಲರಿಗೂ ಗೊತ್ತಾತ್ರಿ. ಹಿಂಗಿತ್ ನೋಡ್ರಿ ಕಾಲೇಜು ಸಂಸತ್ತಿನ ಚುನಾವಣೆ. ಇವತ್ತಿನ ಲಾಗ್ ಇಷ್ಟ ಆಗೈತೆ ಅನ್ಕೋತಂದ್ರೆ ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.